ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಸಂಬಂಧಪಟ್ಟಂತ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನ. ಸೊ ಹಾಗಾಗಿ ಇದು ಒಂದು ಏನಂದ್ರೆ 11ನೇ ಕ್ಲಾಸ್ ಆಗಿದೆ. ಆಲ್ರೆಡಿ ನಾವು 10 ಕ್ಲಾಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಸೊ ನೋಡ್ತಾ ಹೋಗೋಣ. ಇವತ್ತು ಟಾಪಿಕ್ ಆಗಿದೆ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತ ಈ ಟಾಪಿಕ್ ಸಂಬಂಧಪಟ್ಟಂತ ಒಂದು MCQಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್ ನೋಡಿ, ನೋಡ್ತಾ ಹೋಗೋಣ. 196 ಪ್ರಶ್ನೆ, ಗೋದಾವರಿ ಕಾವೇರಿ ನದಿ ಜೋಡಣೆ ಯೋಜನೆಯ ಮೂಲ ಪ್ರಸ್ತಾವನೆಯನ್ನ ಯಾವ ಸಂಸ್ಥೆ ಮಂಡಿಸಿದೆ ಅಂತ ಕೇಳ್ತಾರೆ. ನೋಡಿ, ಒಂದು ನದಿ ರಿವರ್ ಲಿಂಕ್ ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದ್ಯಾವುದು ಗೋದಾವರಿ ಮತ್ತು ಕಾವೇರಿ ನದಿ ಅಂತ. ಹಾಗಾದ್ರೆ ಆ ಒಂದು ಪ್ರಸ್ತಾವನೆ ಯಾರು ಇದು ಮಾಡ್ತಾರೆ ಅಂತ ಕೇಳ್ತಾರೆ, ಮಂಡಿಸ್ತಾರೆ ಅಂತ ಕೇಳ್ತಾರೆ. ನಮ್ಗೆ ಇಲ್ಲಿ NHAI ಅಂತಿದೆ, ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ. ಆಮೇಲೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಿದೆ. ಅದೇ ರೀತಿ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಿದೆ. ಅಥವಾ ಸೊ ಆಪ್ಷನ್ ಡಿ ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಅಥವಾ ಕೇಂದ್ರೀಯ ಜಲ ಆಯೋಗ ಅಂತಿದೆ. ಯಾವ್ದು ಮಾಡುತ್ತೆ ಅಂದ್ರೆ ನೋಡಿ, ಆಕ್ಚುಲಿ ಏನು ಈ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಕರಿತೀವಿ ನಾವು. ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಏನ್ ಮಾಡಿದೆ, ಆಕ್ಚುಲಿ ಈ ಒಂದು ಪ್ರಾಜೆಕ್ಟ್ಗೆ ಪ್ರಸ್ತಾವನೆಯನ್ನ ಮಂಡನೆ ಮಾಡಿದೆ. ಓಕೆ, ದಟ್ ಇಸ್ ಕಾಲ್ಡ್ ದ NWD ಅಂತ ಕರೀತಾರೆ, ಅಥವಾ ರಾಷ್ಟ್ರೀಯ ಜಲ ಅಭಿವೃದ್ಧಿ ಏಜೆನ್ಸಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಸೊ ಏನು ಈ ಗೋದಾವರಿ ಕಾವೇರಿ ಲಿಂಕ್ ಮತ್ತೆ ಇನ್ನೊಂದು ಯಾವ್ದಂದ್ರೆ ಬೆಡ್ತಿ ವರದಾ ಲಿಂಕ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ, ಎರಡು ಮಾಡ್ತಾರೆ ಆಕ್ಚುಲಿ. ಸೊ ಹಾಗಾಗಿ ಇದನ್ನ ಯಾರು ಮಾಡ್ತಾರೆ ಆಕ್ಚುಲಿ, ಇದು ನೋಡಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಅಥವಾ ವಾಟರ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಇದೆಯಲ್ಲ, ಅದರಲ್ಲಿ ಬರುವಂತ ಏನಂದ್ರೆ ಈ ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ಅಂತ ಬರುತ್ತೆ. ಅದು ಇಂಗ್ಲಿಷ್ ನಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದೆಯಲ್ಲ, ಅದೇನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಗೋದಾವರಿ ಜಲನಯನ ಪ್ರದೇಶದಲ್ಲಿ ಸುಮಾರು ಎಷ್ಟು 147.93 TMC ಹೆಚ್ಚುವರಿ ನೀರನ್ನ ಈ ಗೋದಾವರಿ ಕೃಷ್ಣ ಪೆನ್ನಾರ್ ಪಾಲಾರ್ ಕಾವೇರಿ ಲಿಂಕ್ ಮುಖಾಂತರ ಅಂದ್ರೆ ಆಕ್ಚುಲಿ ನಾವು ಸಾಮಾನ್ಯವಾಗಿ ಗೋದಾವರಿ ಕಾವೇರಿ ಲಿಂಕ್ ಮುಖಾಂತರ ಆಕ್ಚುಲಿ ಈ ಒಂದು ಕಾವೇರಿಗೆ ತೀರ್ಸಕ್ಕೆ ಅಂದ್ರೆ ಈ ಒಂದು ಪ್ರಸ್ತಾವನೆ ರೀಸೆಂಟ್ ಆಗಿ ಮಂಡನೆ ಮಾಡಿದೆ. ಓಕೆನಾ, ಯಾವ್ದು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ, ಏನು ಈ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಇದೆಯಲ್ಲ, ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1982 ಸ್ಥಾಪನೆ ಆಗಿದೆ. ಇದು ಇಟ್ಸ್ ವರ್ಕಿಂಗ್ ಅಂಡರ್ ದ ಎಲ್ಲಿ ಇಟ್ಸ್ ಮಿನಿಸ್ಟ್ರಿ ಆಫ್ ಜಲಶಕ್ತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಸೊ ಇಲ್ಲಿ ನೋಡಿ, ಏನು ಈ ಒಂದು ಗೋದಾವರಿ ಕಾವೇರಿ ನದಿ ಜೋಡಣೆ ಇದೆಯಲ್ಲ, ಇದರಿಂದ ಹಲವಾರು ರಾಜ್ಯಗಳಿಗೆ, ತೆಲಂಗಾಣಕ್ಕೆ ಹೆಲ್ಪ್ ಆಗುತ್ತೆ, ಆಂಧ್ರ ಪ್ರದೇಶಕ್ಕೆ ಹೆಲ್ಪ್ ಆಗುತ್ತೆ, ಅದೇ ರೀತಿ ತಮಿಳುನಾಡು ಕೂಡ ಆಗುತ್ತೆ, ಸಾಕಷ್ಟು ಒಂದು ಫಲಾನುಭವಿಗಳನ್ನ ಪಡಿತಾ ಹೋಗುತ್ತೆ ಅಂತ ಹೇಳ್ಬೋದು. ಎಸ್, ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, 197 ಪ್ರಶ್ನೆ, ಕೃಷ್ಣ ಆಲಮಟ್ಟಿ ಪೆನ್ನಾರ್ ಲಿಂಕ್ ಯೋಜನೆಯ ಉದ್ದೇಶ ಅಂತ ಕೇಳ್ತಾರೆ. ನೋಡಿ, ಇದೇನಂದ್ರೆ ಕೃಷ್ಣ ಪೆನ್ನಾರ್ ಕೂಡ ಲಿಂಕ್ ಮಾಡ್ತಿದ್ದಾರೆ, ಲಿಂಕ್ ಯೋಜನೆಯನ್ನ ರಿವರ್ಸ್ ಗಳನ್ನ ಲಿಂಕ್ ಮಾಡ್ತಿದ್ದಾರೆ. ಹಾಗಾದ್ರೆ ಇದ್ರ ಉದ್ದೇಶ ಅಂತ ಕೇಳ್ತಾರೆ. ನೋಡಿ, ಈ ಕೃಷ್ಣ ಮತ್ತೆ ಪೆನ್ನಾರ್ ಲಿಂಕ್ ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಇದನ್ನ ಹೆಚ್ಚುವರಿ ನೀರನ್ನು ವರ್ಗಾಯಿಸುವಂತದ್ದು ಈ ಒಂದು ಕೃಷ್ಣ ಪೆನ್ನಾರ್ ಲಿಂಕ್ ಯೋಜನೆಯ ಒಂದು ನದಿ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಕೃಷ್ಣ ಆಲ್ಮಟ್ಟಿ ಪೆನ್ನಾರ್ ಲಿಂಕ್ ಯೋಜನೆ ಅಂತ ಕರೀತಾರೆ, ಹೌದಾ. ಸೊ ಹಾಗಾಗಿ ಬೈ ವೇ ಆಫ್ ಸಕ್ಸೆಸಿವ್ ಡಿಸ್ಟ್ರಿಬ್ಯೂಷನ್ ಮೂಲಕ ಏನಂದ್ರೆ ಮಹಾನದಿ ಮತ್ತು ಗೋದಾವರಿ ನದಿಗಳಿಂದ ಹೆಚ್ಚುವರಿ ನೀರು ಮಾಡ್ತಾರೆ ಆಕ್ಚುಲಿ ವರ್ಗ ಅಂದ್ರೆ ಸುಮಾರು ಲಭ್ಯ ಇರುವಂತಹ ಸುಮಾರು 1558 MCM ಅಥವಾ 55 TMC ಹೆಚ್ಚುವರಿ ನೀರು ಮಾಡ್ತಾರೆ ಆಕ್ಚುಲಿ ಆಲಮಟ್ಟಿ ಜಲಾಶಯದಿಂದ ವರ್ಗಾಯಿಸಕ್ಕೆ ಈ ಯೋಜನೆಯಲ್ಲಿ ಏನಂದ್ರೆ ಆ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಅದು ಕೃಷ್ಣ ಪೆನ್ನಾರ್ ಲಿಂಕ್ ಯೋಜನೆ ಅಂತ ಕರೀತಾರೆ. ಸೊ ಓಕೆ, ಹಾಗಾಗಿ ಇದರಲ್ಲಿ ನೀರಾವರಿ ಯೂಸ್ ಆಗುತ್ತೆ, ಗೃಹ ಬಳಕೆ ಯೂಸ್ ಆಗುತ್ತೆ, ಅದೇ ರೀತಿ ನಮಗೆ ಇಂಡಸ್ಟ್ರಿಯಲ್ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸುಮಾರು 20.4 TMC ನೀರನ್ನ ಅಲ್ಲಿ ಬಳಕೆ ಮಾಡ್ಕೋಬಹುದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಏನಂದ್ರೆ ಸೊ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 198 ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಭಾರತದಲ್ಲಿ ಅತಿ ಹೆಚ್ಚು ಅಣೆಕಟ್ಟು ಇರುವಂತಹ ರಾಜ್ಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಅದೇ ರೀತಿ ಡ್ರಿಪ್ ಅಂತ ಒಂದು ಯೋಜನೆ ಇದೆ. ಡ್ರಿಪ್ ಯೋಜನೆಯು ಏನಂದ್ರೆ ಅಣೆಕಟ್ಟುಗಳಿಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ, ಹೌದು. ಡ್ರಿಪ್ ಯೋಜನೆ ಅಂದ್ರೆ ಏನಂದ್ರೆ ಕನ್ಸ್ಟ್ರಕ್ಷನ್ ಆಫ್ ದಿ ಮೇಂಟೆನೆನ್ಸ್ ಆಫ್ ದಿ ಡ್ಯಾಮ್ಸ್ ಅಂತ ಕರೀತಾರೆ. ಸೊ ಹೌದು, ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಮೂರನೇ ನೋಡಿ, ತಿಹಾರಿ ಭಾರತದ ಅತಿ ಎತ್ತರದ ಅಣೆಕಟ್ಟು ಅಂತ ಕೊಟ್ಟಿದ್ದಾರೆ. ಹೌದು, ಏನು ತೇರೆ ಡ್ಯಾಮ್ ಇದೆಯಲ್ಲ, ಏನಂದ್ರೆ ಆಕ್ಚುಲಿ ಭಾರತದ ಅತಿ ಎತ್ತರದ ಒಂದು ಡ್ಯಾಮ್ ಆಗಿದೆ. ಸೊ ಹಾಗಾಗಿ ಸಿ ಕೂಡ ಸರಿಯಾಗುತ್ತೆ. ಅದೇ ರೀತಿ ಸ್ಕಾಡ್ ಅಂತ ಬರುತ್ತೆ ಆಕ್ಚುಲಿ. ಇದೇನಂದ್ರೆ ನೀರನ್ನು ಯಾವ ರೀತಿ ಸಮರ್ಥವಾಗಿ ಬಳಸ್ಕೊಳ್ಳೋಕೆ ಅಂದ್ರೆ ಆಕ್ಚುಲಿ ಒಂದು ಟೆಕ್ನಾಲಜಿ ಬಳಸ್ತಾ ಹೋಗ್ತಾರೆ, ಅದು ಸ್ಕಾಡ್ ಅಂತ ಕರೀತಾರೆ. ಸೊ ಹಾಗಾಗಿ ಡಿ ಕೂಡ ಕರೆಕ್ಟ್ ಆಗುತ್ತೆ. ಆದ್ರೆ ನಮ್ಮ ಭಾರತ ಇದೆಯಲ್ಲ, ಇಲ್ಲಿ ಅತಿ ಹೆಚ್ಚು ಡ್ಯಾಮ್ ಇರುವಂತಹ ರಾಜ್ಯ ಯಾವ್ದಂದ್ರೆ ಅದು ಮಹಾರಾಷ್ಟ್ರವಾಗಿದೆ, ನಾಟ್ ಕರ್ನಾಟಕ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ. ಸೊ ಹಾಗಾಗಿ ದ ಕರ್ನಾಟಕ ಇಸ್ ಅಲ್ಲ, ಮಹಾರಾಷ್ಟ್ರ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ದಿ ಡ್ಯಾಮ್ಸ್ ಇನ್ ದ ಇಂಡಿಯಾ ಅಂತ ಕರೀತಾರೆ, ನಾಟ್ ಕರ್ನಾಟಕ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಫಸ್ಟ್ ಎ ಹೇಳಿಕೆ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರ್, ಅರ್ಥ ಆಯ್ತಾ. ನೋಡಿ, ನೋಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಇಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ, ಯಾವುದು ಡ್ರಿಪ್ ಅಂತ ಕರೀತಾರೆ. ಡ್ರಿಪ್ ಅಂದ್ರೆ ನೋಡಿ ಅಣೆಕಟ್ಟು ಪುನಶ್ಚೇತನ ಮತ್ತು ಸುಧಾರಣಾ ಯೋಜನೆ ಅಂತ ಕರೀತಾರೆ. ಸೊ ಡ್ರಿಪ್ ನ ಇದಾಗಿದೆ. ಸೊ ಅಂದ್ರೆ
ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಕರಿತಾರೆ, ಡ್ರಿಪ್ ಅಂತ. ಓಕೆ, ನೋಡಿ ನಮ್ಮ ರಾಜ್ಯ ಬಂದಾಗ ಅಂದ್ರೆ ಸುಮಾರು ಎಷ್ಟು 231 ಅಂದ್ರೆ ಆಕ್ಚುಲಿ ಅಣೆಕಟ್ಟುಗಳೊಂದಿಗೆ ಭಾರತದಲ್ಲಿ 5ನೇ ಸ್ಥಾನದಲ್ಲಿದೆ. ಹೈಯೆಸ್ಟ್ ಆಗಿದೆ ನೋಡಿ ಮಹಾರಾಷ್ಟ್ರ ಇದೆಯಲ್ಲ, ಅದೇನಂದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡ್ಯಾಮ್ ಇರುವಂತಹ ರಾಜ್ಯವಾಗಿದೆ. ಎಷ್ಟಿದೆ ನೋಡಿ, ಸುಮಾರು 1845 ಇದೆ. ಸೆಕೆಂಡ್ ಅಲ್ಲಿರುವಂಥದ್ದು ಮಧ್ಯಪ್ರದೇಶ ಇದೆ, 905 ಇದೆ. 3ನೇ ಪ್ಲೇಸ್ ಅಲ್ಲಿ 666 ಗುಜರಾತ್ ಇದೆ. ನಮ್ದು 5ನೇ ಪ್ಲೇಸ್ ಇರೋದು ಕರ್ನಾಟಕ ಆಗಿದೆ. ಓಕೆನಾ. ಸೊ ಹಾಗಾಗಿ ಈ ಡ್ರಿಪ್ ಯೋಜನೆ ಇದೆಯಲ್ಲ, ಇದೇನಂದ್ರೆ ವಿಶೇಷವಾಗಿ ಅಣೆಕಟ್ಟುಗಳ ಸುಧಾರಣೆಗೆ ಸಂಬಂಧಪಟ್ಟ ಒಂದು ಸ್ಕೀಮ್ ಅಂತ ಕರೀತಾರೆ, ಗೊತ್ತಿರಬೇಕು ನಿಮಗೆ. ಅದೇ ರೀತಿ ನೋಡಿ ಈ ಸ್ಕಾಡಾ ಇದೆಯಲ್ಲ, ಫುಲ್ ಫಾರ್ಮ್ ಬಂದು ಸೂಪರ್ವೈಸರಿ ಕಂಟ್ರೋಲ್ ಅಂಡ್ ಡಾಟಾ ಅಕ್ವಿಸಿಷನ್ ಅಂತ ಕರೀತಾರೆ. ಇದೊಂದು ಟೆಕ್ನಾಲಜಿ ಟು ಅಂದ್ರೆ ವಾಟರ್ನ ಸಸ್ಟೈನ್ ಬಳಸಕ್ಕೆ ಟೆಕ್ನಾಲಜಿ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಯಾವ್ದಾಗುತ್ತೆ, ಸೊ ಡಿ ಕರೆಕ್ಟ್ ಆಗುತ್ತೆ, ಸಾರಿ ಎ ಕರೆಕ್ಟ್ ಆಗುತ್ತೆ. ನೋಡಿ ಇನ್ನು ಡ್ಯಾಮ್ ಬಗ್ಗೆ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಹೈಯೆಸ್ಟ್ ಡ್ಯಾಮ್ ಯಾವ್ದಂತಂದ್ರೆ ನಮ್ಮ ದೇಶದಲ್ಲಿ ತೇರಿ ಡ್ಯಾಮ್ ಇದೆಯಲ್ಲ, ಉತ್ತರಾಖಂಡದಲ್ಲಿ ಬರುವಂಥದ್ದು. ಇದೇನಂದ್ರೆ ನಮ್ಮ ಭಾರತದ ಅತ್ಯುನ್ನತ ಡ್ಯಾಮ್ ಆಗಿದೆ. ಎಷ್ಟಿದೆ ನೋಡಿ, ಇರೋದು ಲೆಂತ್ ಬಂದು ಹೈಟ್ ಎಷ್ಟಿದೆ, ಸುಮಾರು 760.5 ಮೀಟರ್ ಇದೆ. ಲೆಂತ್ ಎಷ್ಟಿದೆ 575 ಇದೆ. ಯಾವ ನದಿ ಕಟ್ಟಿದ್ದಾರೆ ಡ್ಯಾಮ್ ಅನ್ನ, ಭಗೀರಥಿ ನದಿ ಕಟ್ಟಿದ್ದಾರೆ. ಯಾವ ರಾಜ್ಯ, ಉತ್ತರ ಪ್ರದೇಶ ಆಗಿದೆ, ಗೊತ್ತಿರಬೇಕು. ಅದೇ ರೀತಿ ಲಾಂಗೆಸ್ಟ್ ಡ್ಯಾಮ್, ನಮ್ಮ ರಾಜ್ಯದ ಅತ್ಯಂತ ಉದ್ದವಾದಂತಹ ಡ್ಯಾಮ್ ಯಾವ್ದಂತಂದ್ರೆ ಅದು ಹಿರಾಕುಡ್ ಡ್ಯಾಮ್ ಆಗಿದೆ, ಒಡಿಸ್ಸಲ್ಲಿ ಬರುತ್ತೆ. ಇದರ ಲೆಂತ್ ಎಷ್ಟಿದೆ ನೋಡಿ, 25.79 ಕಿಲೋಮೀಟರ್ ಇದೆ. ಓಕೆನಾ. ಯಾವ ನದಿ ಕಟ್ಟಿದ್ದಾರೆ, ಮಹಾನದಿ ಕಟ್ಟಿದ್ದಾರೆ. ಯಾವ ಸ್ಟೇಟ್ ಇದೆ, ಒಡಿಸ್ಸಲ್ಲಿದೆ. ಅದೇ ರೀತಿ ನಮ್ಮ ದೇಶದ ಓಲ್ಡೆಸ್ಟ್ ಡ್ಯಾಮ್, ಹಳೆಯದ ಡ್ಯಾಮ್ ಯಾವ್ದಿದೆ ನೋಡಿ, ಅದು ಕಲ್ಲನೈ ಡ್ಯಾಮ್ ಇದೆ ತಮಿಳುನಾಡಲ್ಲಿ. ಇದು ನಮ್ಮ ಭಾರತದ ಅತ್ಯಂತ ಪುರಾತನ ಡ್ಯಾಮ್ ಅಂತ ಕರೀತಾರೆ. ಯಾವ ನದಿ ಕಟ್ಟಿದ್ದಾರೆ, ಕಾವೇರಿ ನದಿ ಕಟ್ಟಿದ್ದಾರೆ. ಯಾವ ಸ್ಟೇಟ್ ಇದೆ, ತಮಿಳುನಾಡು ಇದೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ ಸೊ ಎ ಇಸ್ ಕರೆಕ್ಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡ್ಯಾಮ್ ಹೊಂದಿರುವಂತಹ ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರವಾಗಿದೆ, ಕರ್ನಾಟಕ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 199 ಪ್ರಶ್ನೆ. ರಾಜ್ಯ ಜಲನೀತಿ 2022 ಅಥವಾ ಸ್ಟೇಟ್ ವಾಟರ್ ಪಾಲಿಸಿ ಅಂತ ಮಾಡಿ 2022ರಲ್ಲಿ. ಸೊ ಹಾಗಾದ್ರೆ ಈ ಪಾಲಿಸಿಯ ಯಾವ ಬಳಕೆಗೆ ಅಂದ್ರೆ ನೀರನ್ನ ಯಾವ ಬಳಕೆ ಆದ್ಯತೆ ನೀಡಲಿ ಅಂತ ಕೇಳ್ತಾರೆ. ಓಕೆನಾ. ನೋಡಿ ಈ ರಾಜ್ಯ ಜಲನೀತಿ 2022 ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ನೀರನ್ನ ಸಮಗ್ರ ಮತ್ತು ಸುಸ್ಥಿರ ಜಲ ಬಳಕೆ ಮಾಡುವಂಥದ್ದು ಆಕ್ಚುಲಿ ಈ ಒಂದು ಜಲನೀತಿಯ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಕಾಂಪ್ರಿಹೆನ್ಸಿವ್ ಅಂಡ್ ಸಸ್ಟೈನಬಲ್ ವಾಟರ್ ಯೂಸಸ್ ಮಾಡುವಂಥದ್ದು ಅಂದ್ರೆ ಆಕ್ಚುಲಿ ಈ ಒಂದು ಸ್ಟೇಟ್ ವಾಟರ್ ಪಾಲಿಸಿ ಆಫ್ 2022 ನ ಒಂದು ಮುಖ್ಯ ಉದ್ದೇಶವಾಗಿದೆ ಅಥವಾ ಮುಖ್ಯ ಪ್ರಿಯಾರಿಟಿ ಆಗಿದೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹೌದಾ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವದಲ್ಲಿ ಒಂದು ಲಾ ಮಾಡಿದ್ದಾರೆ, ತಿದ್ದುಪಡಿ ನಿಯಮ ಮಾಡಿದ್ದಾರೆ. ಏನಂದ್ರೆ ಕರ್ನಾಟಕ ನೀರಾವರಿ ತಿದ್ದುಪಡಿ ನಿಯಮಗಳು 2022 ಮಾಡಿದ್ದಾರೆ. ಓಕೆನಾ. ಅದ್ರಲ್ಲಿ ನೋಡಿ ಆಕ್ಚುಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಏನ್ ಮಾಡ್ತಾರೆ, 2022ರಲ್ಲಿ ರಾಜ್ಯ ಜಲನೀತಿ ಮಾಡಿದ್ದಾರೆ. ಓಕೆನಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸೊ ಏನಂದ್ರೆ ರಾಜ್ಯದ ನೀರನ್ನ ಆಹಾರ ಮತ್ತು ಆರ್ಥಿಕ ಪದ್ಧತಿನ ಖಚಿತಪಡಿಸಿಕೊಳ್ಳಕ್ಕೆ ಆಕ್ಚುಲಿ ಈ ಪಾಲಿಸಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಮ್ಮ ಒಂದು ನಿರಂತರ ರಾಜ್ಯದ ಇರುವಂತಹ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ ಮಾಡುವಂಥದ್ದು ಆಕ್ಚುಲಿ ಈ ಒಂದು ನೀತಿಯ ಮುಖ್ಯ ಉದ್ದೇಶವಾಗಿದೆ. ಗೊತ್ತಿರಲಿ ಇನ್ನೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ. ಅಂದ್ರೆ ಏನು ಈ ರಾಜ್ಯ ಜಲನೀತಿ ಇದೆಯಲ್ಲ, ಇದಕ್ಕೆ ಅಂದ್ರೆ ಏನ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಉನ್ನತ ಮಟ್ಟದ ಮೀಟಿಂಗ್ ಮಾಡ್ತಾ ಹೋಗ್ತಾರೆ. ಈ ರಾಜ್ಯಾಧ್ಯಕ್ಷರಾಗಿರ್ತಾರೆ ನಮ್ಮ ರಾಜ್ಯದ ಏನು ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿಯಾಗಿರ್ತಾರೆ. ಆಕ್ಚುಲಿ ಈ ಒಂದು ರಾಜ್ಯ ಜಲನೀತಿ ಉನ್ನತ ಒಂದು ಮಟ್ಟದ ಆಯೋಗದ ಏನಾಗಿರ್ತಾರೆ ಅಂದ್ರೆ ಸಮಿತಿಯ ಮುಖ್ಯಸ್ಥರ ಕೆಲಸ ಮಾಡ್ತಾ ಹೋಗ್ತಾರೆ. ಯಾರು, ನಮ್ಮ ರಾಜ್ಯದ ಒಂದು ಸ್ಟೇಟ್ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ ಆಗಿರ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಓಕೆನಾ. ಸೊ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಅಧ್ಯಕ್ಷರು ಕೂಡ ಏನ್ ಮಾಡ್ತಾರೆ, ಆಕ್ಚುಲಿ ಅಂತರ್ ಇಲಾಖೆಯ ರಾಜ್ಯ ಜಲಸಂಪನ್ಮೂಲ ಅಧಿಕಾರಿ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಮೀಟಿಂಗ್ ಮಾಡ್ತಾ ಅಂತ ಹೇಳ್ತಾ ಹೋಗ್ತಾರೆ. ಸೊ ಓಕೆ, ಹಾಗಾಗಿ ಸೊ ಆಪ್ಷನ್ ಸೊ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಈ ನೀತಿ ಬಂದ ಯಾವಾಗ ಅಂದ್ರೆ 2022ರಲ್ಲಿ, ರೈಟ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ 2ನೇ ಪ್ರಶ್ನೆ. ನೀರು ಮತ್ತು ಭೂ ನಿರ್ವಹಣಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ವೆರ್ ಇಸ್ ಲೊಕೇಟೆಡ್ ಆಫ್ ದಿ ಇನ್ ದ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾರೆ. ನೋಡಿ ಏನು ನೀರು ಮತ್ತು ಭೂ ನಿರ್ವಹಣಾ ಸಂಸ್ಥೆ ಇದೆಯಲ್ಲ, ಇದಿರುವಂತದ್ದು ನಮ್ಮ ಧಾರವಾಡದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ. ಸೊ ಧಾರವಾಡದಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಮಾಡಿದ್ದಾರೆ. ಸೊ ಅಂದ್ರೆ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇದನ್ನೇನಂದ್ರೆ ಆಕ್ಚುಲಿ ಇದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ದ ವಾಟರ್ ಮ್ಯಾನೇಜ್ಮೆಂಟ್ ಆಗಿ ಏನಂದ್ರೆ ಉನ್ನತೀಕರಣ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿರುವಂತದ್ದು, ಇದಿರುವಂತದ್ದು ಧಾರವಾಡದಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 201ನೇ ಪ್ರಶ್ನೆ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಓಕೆನಾ. ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಇಂಗ್ಲಿಷ್ ಅಲ್ಲಿ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕಳಸಾ ಬಂಡೂರಿ ನಾಲಾ ಕ್ಯಾನಲ್ ಪ್ರಾಜೆಕ್ಟ್ ಅಂತ ಇದೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಇದು ಮಾದಾಯಿ ನದಿಗೆ ಸಂಬಂಧಪಟ್ಟಂತೆ ಕೊಟ್ಟರೆ. ಎಸ್, ಇದೇನಂದ್ರೆ ಈ ಒಂದು ಕಳಸಾ ಬಂಡೂರಿ ನದಿ ಇದೆಯಲ್ಲ, ನಾಲಾ ಯೋಜನೆ ಇದೆಯಲ್ಲ, ಇದನ್ನ ಆಕ್ಚುಲಿ ಇಟ್ಸ್ ರಿಲೇಟೆಡ್ ಟು ದ ಮಾದಾಯಿ ರಿವರ್ ಅಥವಾ ಮಾದಾಯಿ ರಿವರ್ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡಿ, ಈ ಯೋಜನೆಯು ಬೆಳಗಾವಿ, ಧಾರವಾಡ, ಬಾಗಲಕೋಟೆ ಮತ್ತು ಗದಗಕ್ಕೆ ಏನಂದ್ರೆ ಕುಡಿಯುವ ನೀರನ್ನು ಕೊಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ನೋಡಿ, ಇದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ವಿವಾದಿತ ಯೋಜನೆ ಅಂತ ಕರೀತಾರೆ. ನೋ, ಆಕ್ಚುಲಿ ಇದೇನಂದ್ರೆ ಕರ್ನಾಟಕ ಮತ್ತು ಯಾವುದು ಗೋವಾ ರಾಜ್ಯಗಳ ಮಧ್ಯೆ. ಓಕೆನಾ. ಸೊ ಹಾಗಾಗಿ ಏನಂದ್ರೆ ಈ ಮಾದಾಯಿ ನದಿ ಅಥವಾ ಏನು ಕಳಸಾ ಬಂಡೂರಿ ಕ್ಯಾನಲ್ ಯೋಜನೆ ಇದೆಯಲ್ಲ, ಇದೇನಂದ್ರೆ ಕರ್ನಾಟಕ ಮತ್ತೆ ಗೋವಾ ರಾಜ್ಯಗಳ ಮಧ್ಯೆ ಇರುವಂತಹ ಒಂದು
ವಿವಾದಿತ ಯೋಜನೆ ಆಗಿದೆ, ಇಟ್ಸ್ ಎ ಡಿಸ್ಪ್ಯೂಟೆಡ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಹಾಗಾಗಿ ಇಟ್ಸ್ ನಾಟ್ ತಮಿಳುನಾಡು. ಸೊ ಹಾಗಾಗಿ ಏನಾಗುತ್ತೆ, ಸೊ ಆಪ್ಷನ್ ಸಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಈ ಕರ್ನಾಟಕ ತಮಿಳುನಾಡು ಬಂದಾಗ ಯಾವ್ದಂದ್ರೆ ಯಾವುದು ಮೇಕೆದಾಟು ಯೋಜನೆ ಇದೆಯಲ್ಲ, ಅದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರುವಂತಹ ಒಂದು ವಿವಾದಿತ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಮಾದಾಯ ಬಂದಾಗ ಇದು ಕರ್ನಾಟಕ ಮತ್ತೆ ಗೋವಾದ ಮಧ್ಯೆ ಇರುವಂತಹ ಒಂದು ವಿವಾದಿತ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಮಾದಾಯಿ ಯೋಜನೆ ಅಥವಾ ಇದನ್ನ ಕಳಸಾ ಬಂಡೂರಿ ನಾಲಾತಿ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಇದನ್ನ ಮಾದಾಯಿ ನದಿಯಿಂದ ಏನ್ ಮಾಡ್ತಾರೆ, ಕಣಿವೆಯಿಂದ ಏನ್ ಮಾಡ್ತಾರೆ, ಆಕ್ಚುಲಿ ಮಲಪುರ ನದಿಗೆ ಅಂದ್ರೆ ಕಣಿವೆಗೆ ನೀರನ್ನು ಹರಿಸುವಂತದ್ದು ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಇಲ್ಲಿ ಎರಡು ನಾಲೆಗಳು ಮಾಡ್ತಾ ಹೋಗ್ತಾರೆ, ಒಂದು ಕಳಸಾ ನಾಲ ಅಂತ ಬರುತ್ತೆ, ಇನ್ನೊಂದು ಬಂಡೂರಿ ನಾಲ ಅಂತ ಬರುತ್ತೆ ಹೋಗುತ್ತೆ. ಓಕೆನಾ. ಇಲ್ಲಿ ನೋಡಿ ಕಳಸಾ ಬಂದಾಗ ಎಷ್ಟು ಅಂದ್ರೆ ಎಷ್ಟು, ಸುಮಾರು 1.78 TMC ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಬಂಡೂರಿ ನಾಲ ಬಂದಾಗ ಎಷ್ಟಂದ್ರೆ 2.18 TMC ಅನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಇಲ್ಲಿ ನೋಡಿ ನೋಡ್ತಾ ಹೋಗೋಣ, ಮ್ಯಾಪ್ ನಿಮ್ಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ದ ಮ್ಯಾಪ್ ಆಫ್ ದಿ ಕಳಸಾ ಬಂಡೂರಿ ಕ್ಯಾನಲ್ ಪ್ರಾಜೆಕ್ಟ್ ಅಂತ ಕರೀತಾರೆ. ನೋಡಿ ಏನು ಈ ಮಾದಾಯಿ ನದಿ ಇದೆಯಲ್ಲ, ಇದು ಆಕ್ಚುಲಿ ಅಂದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಹುಟ್ಟುವಂತ ಒಂದು ನದಿಯಾಗಿದೆ, ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ ಕರೀತಾರೆ. ಇದು ಆಕ್ಚುಲಿ ಅಂದ್ರೆ ಗೋವಾ ನದಿಯ ಜೀವ ನದಿ ಅಂತ ಕರೀತಾರೆ. ಇಟ್ಸ್ ಅ ಲೈಫ್ ಲೈನ್ ರಿವರ್ ಆಫ್ ದಿ ಗೋವಾ ಅಂತ ಕರೀತಾರೆ. ಇನ್ನೊಂದು ಜೋವಾರಿ ಅಂತ ಬರುತ್ತೆ, ಮಾದಾಯಿ ಅಂತ ಬರುತ್ತೆ. ಓಕೆನಾ. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಇದಕ್ಕೆ ಏನಂದ್ರೆ ಎರಡು ಕ್ಯಾನಲ್ ಕಟ್ತಾ ಇದ್ದಾರೆ. ಒಂದು ಕಳಸಾ ಕ್ಯಾನಲ್ ಇದೆ, ಇನ್ನೊಂದು ಬಂಡೂರಿ ಕ್ಯಾನಲ್ ಅಂತ ಇದೆ. ಹೌದಾ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಇದು. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಮಾದಾಯಿ ನದಿಗೆ ಎರಡು ಕ್ಯಾನಲ್ಗಳನ್ನ ಏನು ಕನ್ಸ್ಟ್ರಕ್ಷನ್ ಮಾಡಿ ಏನ್ ಮಾಡ್ತಾರೆ ಆಕ್ಚುಲಿ, ಸೊ ಒಂದು ಕಳಸಾ ಅಂತಿದೆ, ಇನ್ನೊಂದು ಬಂಡೂರಿ ಅಂತಿದೆ. ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಎರಡು ಕ್ಯಾನಲ್ಗಳು ಏನ್ ಮಾಡ್ತಾರೆ ಅಂದ್ರೆ ಈ ಮಲಪುರಂ ನದಿಗೆ ನೀರನ್ನ ಏನ್ ಮಾಡ್ತಾರೆ, ಸೊ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಓಕೆ, ಅದನ್ನ ಕಳಿಸ್ತಾ ಹೋಗ್ತಾರೆ. ಅದರಿಂದ ಏನಂದ್ರೆ ಎಲ್ಲೇ ಗದಗ ಆಗಿರಬಹುದು, ಧಾರವಾಡಕ್ಕೆ ಏನಂದ್ರೆ ಆಕ್ಚುಲಿ ಕುಡಿ ನೀರು ಕೊಡುವುದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಕಳಸಾ ಬಂಡೂರಿ ಕ್ಯಾನಲ್ ಯೋಜನೆ ಅಂತ ಕರೀತಾರೆ. ಇದಕ್ಕೆ ಏನಾಗುತ್ತೆ ಆಕ್ಚುಲಿ ಗೋವಾ ರಾಜ್ಯ ಏನಂದ್ರೆ ಅಪೋಸ್ ಮಾಡ್ತಾ ಇದೆ. ಯಾಕಂದ್ರೆ ಅದು ಏನಾಗಿದೆ, ಆ ಒಂದು ಎಕನಾಮಿ ಇದೆಯಲ್ಲ ಗೋವಾದು ಏನಾಗಿದೆ, ಮೇನ್ಲಿ ಬೇಸ್ಡ್ ಆನ್ ದಿ ಟೂರಿಸಂ ಆಗಿದೆ. ಸೊ ನೀವೇನಾದ್ರೂ ಕೂಡ ನೀರು ನಿಮಗೆ ಈ ತರ ಸ್ಟಾಪ್ ಮಾಡಿ ಏನಾಗುತ್ತೆ, ನಮ್ಮ ಒಂದು ಎಕನಾಮಿಗೆ ಅಥವಾ ನಮ್ಮ ಟೂರಿಸಂಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಮಾಡ್ತಾರೆ. ಆಕ್ಚುಲಿ ಆ ಒಂದು ರಾಜ್ಯ ಈ ಒಂದು ಪ್ರಾಜೆಕ್ಟ್ಗೆ ಅಪೋಸ್ ಮಾಡ್ತಾ ಇದೆ, ನಾಟ್ ತಮಿಳುನಾಡು. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 202ನೇ ಪ್ರಶ್ನೆ. ಪಶ್ಚಿಮ ವಾಹಿನಿ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟದಂತ ಕೊಟ್ಟಿದ್ದಾರೆ. ಓಕೆ, ದ ಪಶ್ಚಿಮ ವಾಹಿನಿ ಸ್ಕೀಮ್ ಇಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡ್ತಾ ನೋಡಿ, ಸೊ ಹೆಸರಲ್ಲೇ ಇದೆ ನೋಡಿ ಪಶ್ಚಿಮ ವಾಹಿನಿ ಅಂತ. ಪಶ್ಚಿಮ ಅಂದ್ರೆ ಆಕ್ಚುಲಿ ಇದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಒಂದು ಯೋಜನೆ ಕರೀತಾರೆ. ಹೌದಾ, ಅಲ್ಲಿರುವಂತಹ ನದಿಗಳನ್ನ ಒಂದು ನೀರಿನ ಸಂಗ್ರಹಣೆ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂತ ಏನಿದೆ ಆಕ್ಚುಲಿ ಈ ಒಂದು ಪಶ್ಚಿಮ ವಾಹಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆ, ಇಟ್ಸ್ ಅ ಕಲೆಕ್ಷನ್ ಅಂಡ್ ಕನ್ಸರ್ವೇಷನ್ ಆಫ್ ದಿ ವಾಟರ್ಸ್ ಆಫ್ ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಪಶ್ಚಿಮ ಇರುವಂತಹ ನದಿಗಳಿದೆಯಲ್ಲ ಅವುಗಳ ಹರಿವನ್ನ ಸಂರಕ್ಷಿಸಲು ಜೊತೆಗೆ ಸಂಗ್ರಹಿಸಲು ಅಂದ್ರೆ ಆಕ್ಚುಲಿ ಈ ಒಂದು ಪಶ್ಚಿಮ ವಾಹಿನಿ ಯೋಜನೆಯನ್ನ ಮಾಡಿದ್ದಾರೆ. ಏನ್ ಮಾಡ್ತಾರೆ, ಇಲ್ಲಿ ಸಣ್ಣ ಇರುವಂತಹ ಕಿಂಡಿ ಕಟ್ಟಡ ಮುಖಾಂತರ ಅಲ್ಲಿ ನೀರಾವರಿ ಕೊಡುವಂಥದ್ದು, ಜೊತೆಗೆ ನೀರನ್ನ ವೇಸ್ಟ್ ಆಗದಂತೆ ಕಾಪಾಡುವಂಥದ್ದು ಏನಂದ್ರೆ ಆಕ್ಚುಲಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹೌದಲ್ವಾ. ಸೊ ಹಾಗಾಗಿ ನೋಡಿ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆಯಲ್ಲ, ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕೊಂದು ಶಾರ್ಟ್ ಕಟ್ ಟ್ರಿಕ್ಸ್ ಮಾಡಿದ್ದಾರೆ ನೋಡಿ, ಯಾರು ಮಾಡಿದ್ದಾರೆ ಗೂಗಲ್ ಸಿಕ್ಕಿದ್ದು. ಏನಿದೆ, ಮಗನೇ ಅವಕಾಶ ಅಂತ ನೋಡಿ. ಮಗನೇ ಅವಕಾಶ ನೆನ್ಪಿಟ್ಕೊಂಡು ಏನಾಗುತ್ತೆ ನಮಗೆ ಆಕ್ಚುಲಿ ಈ ಒಂದು ಪಶ್ಚಿಮ ಇರುವಂತಹ ನದಿಗಳ ಒಂದು ಲೀಸ್ಟ್ ಸಿಗ್ತಾ ಹೋಗುತ್ತೆ. ಹೌದಾ. ಮ ಅಂದ್ರೆ ಮಾದಾಯಿ, ಗ ಅಂದ್ರೆ ಗಂಗಾವಳಿ ಅಥವಾ ಗಂಗಾವಳಿ ಅಂತ ಕರೀತಾರೆ. ನೇ ಅಂದ್ರೆ ನೇತ್ರಾವತಿ, ಅ ಅಂದ್ರೆ ಅಘನಾಶಿನಿ, ವ ಅಂದ್ರೆ ವರಾಯಿ, ಕ ಅಂದ್ರೆ ಕಾಳಿ ನದಿ, ಶ ಅಂದ್ರೆ ಶರಾವತಿ ನದಿ. ಇವೇನಾಗಿದೆ ಆಕ್ಚುಲಿ ದೀಸ್ ರಿವರ್ಸ್ ಆರ್ ದಿ ವೆಸ್ಟ್ ಫ್ಲೋಯಿಂಗ್ ಅಂತ ಕರೀತಾರೆ. ಶಾರ್ಟ್ ಕಟ್ ಟ್ರಿಕ್ಸ್ ಏನಾಗಿದೆ, ಮಗನೇ ಅವಕಾಶ ಅಂತಿದೆ, ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಏನಂದ್ರೆ ಆಕ್ಚುಲಿ ಪಶ್ಚಿಮ ಇರುವಂತಹ ನದಿಗಳ ಲಿಸ್ಟ್ ಅನ್ನ ನೆನಪಾಗಿ ಇಟ್ಕೋಬಹುದಾಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 203ನೇ ಪ್ರಶ್ನೆ. ಅಟಲ್ ಭೂಜಲ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಥವಾ ತಪ್ಪಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಅಟಲ್ ಭೂಜಲ ಯೋಜನೆ ಅಂತ ಇದೆ ನೋಡಿ. ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಅಂತರ್ಜಲ ಸಂಪನ್ಮೂಲಗಳ ನಿರ್ವಹಣೆಯನ್ನ ಸುಧಾರಿಸಲು ಕೊಟ್ಟಿದ್ದಾರೆ. ಅಂದ್ರೆ ಈ ಸ್ಕೀಮ್ ಮುಖ್ಯ ಉದ್ದೇಶ ಆಕ್ಚುಲಿ ಅಂದ್ರೆ ಇಂಪ್ರೂವ್ ದ ಮ್ಯಾನೇಜ್ಮೆಂಟ್ ಆಫ್ ದಿ ಗ್ರೌಂಡ್ ವಾಟರ್ ರಿಸೋರ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡ್ತಾ ಹೋಗೋಣ, ಇದನ್ನ ಜಲಶಕ್ತಿ ಸಚಿವಾಲಯದಿಂದ ಜಾರಿಗೊಳಿಸ ಅಂತ ಕೊಟ್ಟಿದ್ದಾರೆ. ಹೌದಾ. ದಿ ಸ್ಕೀಮ್ ಇಸ್ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಜಲಶಕ್ತಿ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಮೂರನೇ ನೋಡಿ, ಇದೊಂದು ಸೆಂಟ್ರಲ್ ಅಂದ್ರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಆಕ್ಚುಲಿ ಅಂದ್ರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದು ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಅಂದ್ರೆ ಈ ಸ್ಕೀಮ್ ಏನಂದ್ರೆ ಏನ್ ಮಾಡುತ್ತೆ, 100% ಫಂಡ್ ಹಾಕೋದು ಅದು ಕೇವಲ ಕೇಂದ್ರ ಸರ್ಕಾರವಾಗಿರುತ್ತೆ, ರಾಜ್ಯ ಸರ್ಕಾರ ಹಾಕಲ್ಲ. ಅದಕ್ಕೆ ಇದನ್ನ ಕೇಂದ್ರ ಯೋಜನೆ ಅಥವಾ ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಅಥವಾ ಇದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಏನಾಗುತ್ತೆ ಆಕ್ಚುಲಿ, ಸೊ ನಮಗೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಕೊಟ್ಟಿದ್ದಾರೆ, ಸ್ಪಾನ್ಸರ್ಡ್ ಅಲ್ಲ, ಇಟ್ಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಸಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ಇಲ್ಲಿ ನೋಡ್ತಾ ಹೋಗೋಣ. ಒಂದು ಸ್ಕೀಮ್ ಮಾಡಿದರೆ ಅಟಲ್ ಭೂಜಲ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಏನಂದ್ರೆ
ಸಮುದಾಯದ ಸಹಭಾಗಿತ್ವ ಆಕ್ಚುಲಿ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವಂಥದ್ದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಹೌದಾ, ಇದರಲ್ಲಿ ನಮ್ಮ ಕರ್ನಾಟಕದ ಸುಮಾರು 14 ಜಿಲ್ಲೆಗಳ 41 ತಾಲೂಕಲ್ಲಿ ಏನಂದ್ರೆ ಸುಮಾರು ಎಷ್ಟು 1199 ಗ್ರಾಮ ಪಂಚಾಯತ್ಗಳಲ್ಲಿ ಸ್ಕೀಮ್ ಅನ್ನ ಇದು ಮಾಡ್ತಾ ಹೋಗ್ತಾರೆ. ಇದಕ್ಕೆ ನಮಗೆ ವಿಶ್ವ ಬ್ಯಾಂಕ್ ಕೂಡ ಏನಂದ್ರೆ ಆಕ್ಚುಲಿ ಸಹಕಾರ ನೀಡ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ಏನಾಗಿದೆ ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಇಟ್ಸ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. 100% ಫಂಡ್ ಈಸ್ ಗಿವನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಅದನ್ನ ನಾವು ಕೇಂದ್ರ ವಲಯ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಏನು ಈ ಅಟಲ್ ಭೂಜಲ ಯೋಜನೆ ಇದೆಯಲ್ಲ ಇದೇನ್ ಮಾಡ್ತಾರೆ ಆಕ್ಚುಲಿ 2019ರಲ್ಲಿ ಲಾಂಚ್ ಮಾಡ್ತಾರೆ. ಇದರ ಟರ್ಮ್ ಬಂದು ಎಷ್ಟಿರುತ್ತೆ 2020ರಿಂದ 2020ವರೆಗೆ ಇರುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಅಂತರ್ಜಲ ಮಟ್ಟವನ್ನು ಸುಧಾರಿಸುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಸೊ ಇದನ್ನ ಯಾರು ಲಾಂಚ್ ಮಾಡಿದ್ದಾರೆ ಲಾಂಚರ್ ಬೈ ದಿ ಅಥವಾ ಇಂಪ್ಲಿಮೆಂಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ದಿ ಜಲಶಕ್ತಿ ಆಗಿದೆ. ಇದರಲ್ಲಿ 7 ಸ್ಟೇಟ್ ಅನ್ನು ತಗೊಂಡಿದ್ದಾರೆ. ಯಾವ್ದಾವ್ದಿದೆ ಹರಿಯಾಣ ಇದೆ, ಗುಜರಾತ್ ಇದೆ, ಕರ್ನಾಟಕ ಇದೆ, ಮಧ್ಯಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ರಾಜಸ್ಥಾನ ಇದೆ, ಉತ್ತರ ಪ್ರದೇಶ ಇದೆ. 7 ರಾಜ್ಯಗಳಲ್ಲಿ ಆಕ್ಚುಲಿ ಒಂದು ಸ್ಕೀಮ್ ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, ನಾಟ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಗೊತ್ತಿರಬೇಕು. ಎಸ್. ನೆಕ್ಸ್ಟ್ ನೋಡ್ತಾ 204ನೇ ಪ್ರಶ್ನೆ. ನೀರಿದ್ದರೆ ನಾಳೆ ಅಂತ ಕರೀತಾರೆ. ನೀರಿದ್ದರೆ ನಾಳೆ ಅಥವಾ ನೀರು ಇದ್ದರೆ ನಾಳೆ ಅಂತ ಒಂದು ಸ್ಕೀಮ್ ಒಂದು ಯೋಜನೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹಾಗಾದ್ರೆ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಯಾವ ವರ್ಷ ಪ್ರಾರಂಭ ಮಾಡಿದೆ ಅಂತ ಕೇಳ್ತಾರೆ. ನೋಡಿ ಇದನ್ನ ನೀರಿದ್ದ ನಾಳೆ ಅಂತ ಸ್ಕೀಮ್ ಇದೆಯಲ್ಲ ಇದೇನಂದ್ರೆ ಆಕ್ಚುಲಿ 2025ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು ನೀರಿದ್ದರೆ ನಾಳೆ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಹೌದಾ, ಇದನ್ನ 2025 ಅಕ್ಟೋಬರ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನ ನಮ್ಮ ರಾಜ್ಯದಲ್ಲಿ ಏನ್ ಮಾಡಿದ್ದಾರೆ ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಏನು ನಮ್ಮ ರಾಜ್ಯದಲ್ಲಿ ಈ ಅಂತರ್ಜಲ ಮಟ್ಟ ಅಂದ್ರೆ ಏನು ಗ್ರೌಂಡ್ ವಾಟರ್ ರೀಚಾರ್ಜ್ ಇದೆಯಲ್ಲ ಅದೇನಾಗ್ತದೆ ಅವುಗಳನ್ನ ಕುಸಿತಾ ಇದೆಯಲ್ಲ ಅದಕ್ಕೆ ಅಂದ್ರೆ ಅಂತ ಪ್ರದೇಶಗಳನ್ನ ಸಂರಕ್ಷಿಸುವಂಥದ್ದು, ಜಲಮೂಲಗಳನ್ನ ಪುನರ್ಜೀವನಗೊಳಿಸುವಂಥದ್ದು, ಜೊತೆಗೆ ಜನರ ಸಹಭಾಗಿತ್ವದಿಂದ ಆಕ್ಚುಲಿ ನೀರು ಬಳಕೆಯಲ್ಲಿ ಸಮತೋಲನ ತರುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ವೆರಿ ಇಂಪಾರ್ಟೆಂಟ್. ಜೊತೆಗೆ ನೋಡಿ ಈ ಒಂದು ಸ್ಕೀಮ್ ಏನಂದ್ರೆ ಒಬ್ಬ ಅಂಬಾಸಿಡರ್ನ ರಚನೆ ಮಾಡಿದ್ದಾರೆ. ಏನ್ ಮಾಡಿದಾರೆ ಒಬ್ಬ ರಾಯಭಾರಿಯನ್ನ ಏನ್ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ. ಅವ್ರು ಯಾರಂದ್ರೆ ಖ್ಯಾತ ನಟರಾಗಿರುವಂತಹ ವಶಿಷ್ಠ ಸಿಂಹ ಇದಾರಲ್ಲ ಅವರನ್ನ ಈ ಒಂದು ನೀರಿದ್ದರೆ ನಾಳೆ ಎನ್ನುವಂತ ಯೋಜನೆಯ ಏನ್ ಮಾಡಿದ್ದಾರೆ ರಾಯಭಾರಿಯಾಗಿ ಅಥವಾ ಅಂಬಾಸಿಡರ್ ಆಗಿ ಏನ್ ಮಾಡಿದ್ದಾರೆ ಆಕ್ಚುಲಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಬಹಳ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಕೇಳ್ತಾ ಹೋಗ್ತಾರೆ ಇದು ಕ್ವಶನ್ ಗಳನ್ನ ಗೊತ್ತಿರಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ ವಶಿಷ್ಠ ಸಿಂಹ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ನ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಡ್ತಾ 205ನೇ ಪ್ರಶ್ನೆ. ಒಂದು ರಾಜ್ಯ ಒಂದು GPS ಅಪ್ಲಿಕೇಶನ್ ಅನ್ನ ಇವರಿಂದ ಕೆಳಗಿನವರಿಂದ ಪ್ರಾರಂಭಿಸಲಿ ಅಂತ ಕೊಟ್ಟಿದ್ದಾರೆ. ಒನ್ ಸ್ಟೇಟ್ ಒನ್ GPS ಅಪ್ಲಿಕೇಶನ್ ಈಸ್ ಲಾಂಚ್ ಅಂತ ಕೇಳ್ತಾರೆ. ನೋಡಿ ಈ ಒಂದು ರೀಸೆಂಟ್ ಆಗಿ ಒಂದು ಅಪ್ಲಿಕೇಶನ್ ಮಾಡಿದ್ದಾರೆ. ಏನದು ಒನ್ ಸ್ಟೇಟ್ ಒನ್ GPS ಅಪ್ಲಿಕೇಶನ್ ಕರೀತಾರೆ. ಇದು ಯಾರು ಮಾಡಿದ್ದಾರೆ ಇದನ್ನ ಮಾಡಿದ್ದಾರೆ ಅಂದ್ರೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನ್ ಮಾಡಿದೆ ಆಕ್ಚುಲಿ ಈ ಒಂದು ಅಪ್ಲಿಕೇಶನ್ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ದಿ ಮೈನ್ಸ್ ಅಂಡ್ ಜಿಯಾಲಜಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಇದರಲ್ಲಿ. ಸೊ ಏನಂದ್ರೆ ರೀಸೆಂಟ್ ಆಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇದೆಯಲ್ಲ ಅದೇನ್ ಮಾಡಿದೆ ಒಂದು ಕೇಂದ್ರೀಕೃತವಾಗಿರುವಂತಹ ಅಂದ್ರೆ ಸೆಂಟ್ರಲಿ ಟ್ರ್ಯಾಕಿಂಗ್ ವೇದಿಕೆ ಪ್ಲಾಟ್ಫಾರ್ಮ್ ಅನ್ನ ಮಾಡ್ತಾ ಹೋಗುತ್ತೆ. ಯಾವ್ದಾದ್ರು ದಟ್ ಈಸ್ ಕಾಲ್ಡ್ ದ ಒನ್ ಸ್ಟೇಟ್ ಒನ್ GPS ಸಾಫ್ಟ್ವೇರ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಆಕ್ಚುಲಿ ಏನೆಲ್ಲ ನಮಗೆ ಈಗ ಸಾಮಾನ್ಯವಾಗಿ ಈ ಗಣಿಗಾರಿಕೆ ಮಾಡ್ತಿರ್ತಾರೆ ಖನಿಜ ಗಣಿಗಾರಿಕೆ ಸಾಕಷ್ಟು ಏನಾಗುತ್ತೆ ಸೊ ಎಲ್ಲ ಒಂದ್ ಕಡೆ ಕಳುವು ಆಗ್ತಾ ಇದೆ, ಅದು ಸರಿಯಾಗಿ ರೀಚ್ ಆಗ್ತಿಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಅನಧಿಕೃತ ಖನಿಜ ಸಾಗಾಣಿಕೆ ತಡೆಗಟ್ಟಕ್ಕೆ ಏನಾದ್ರೆ ಆಕ್ಚುಲಿ ಈ ಒಂದು GPS ಅನ್ನ ಮಾಡ್ತಾರೆ, ಈ ಒಂದು ಸಾಫ್ಟ್ವೇರ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಒನ್ ಸ್ಟೇಟ್ ಒನ್ GPS ಸಾಫ್ಟ್ವೇರ್ ಅಂತ ಕರೀತಾರೆ, ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇದು ಲಾಂಚ್ ಮಾಡಿದ್ದಾರೆ ಅಂದ್ರೆ ಸೊ ಮಿನಿಸ್ಟ್ರಿ ಆಫ್ ದಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ದಿ ಮೈನ್ಸ್ ಅಂಡ್ ಜಿಯಾಲಜಿ ಮಾಡಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಕ್ಲಿಯರ್. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ 206ನೇ ಪ್ರಶ್ನೆ ನೋಡಿ. ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಅಂತ ಕೊಟ್ಟರೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ. ಯಾವುದದು ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಂತ ಕರೀತಾರೆ. ಹೌದಾ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರಧಾನಮಂತ್ರಿ ಖನಿಜ್ ಕಲ್ಯಾಣ ಕ್ಷೇತ್ರ ಯೋಜನೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. ಇದನ್ನ ಗಣಿ ಸಚಿವಾಲಯ ಪ್ರಾರಂಭ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಎಸ್. ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಇದೆ, ಹಾಗಾಗಿ ಕರೆಕ್ಟ್ ಆಗುತ್ತೆ. ಈ ಯೋಜನೆ ಮುಖ್ಯ ಉದ್ದೇಶ ಅಂದ್ರೆ ಸಂತ್ರಸ್ತ ಜನರ ಕಲ್ಯಾಣ ಕಾರ್ಯಕ್ರಮ ಅಂತ ಕೊಟ್ಟಿದ್ದಾರೆ. ಎಸ್, ಹೌದು ಕರೆಕ್ಟ್ ಆಗುತ್ತೆ. ಅಂದ್ರೆ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸ್ಕೀಮ್ ಇಸ್ ಟು ವೆಲ್ಫೇರ್ ಪ್ರೋಗ್ರಾಮ್ಸ್ ಟು ಮೈನಿಂಗ್ ಅಫೆಕ್ಟೆಡ್ ಪೀಪಲ್ಸ್ ಅಂತ ಕರೀತಾರೆ. ಹೌದು. ಅದೇ ರೀತಿ ಇದೊಂದು ಸೆಂಟ್ರಲಿ ಏನಂತಾರೆ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ. ಎಸ್, ಹೌದು. ಇದೊಂದು ಏನಾಗಿದೆ ಕೇಂದ್ರದ ಪ್ರಾಯೋಜಿತ ಯೋಜನೆ ಆಗಿದೆ. ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಆಗುತ್ತೆ ಏನಾಗಿದೆ ಎಲ್ಲೋ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಆಲ್ ಆಫ್ ದಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ. ನೋಡಿ ನೋಡ್ತಾ ಹೋಗೋಣ. ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಯಾವುದಾದ್ರು ಪ್ರಧಾನಮಂತ್ರಿ ಖನಿಜ ಕಲ್ಯಾಣ ಕ್ಷೇತ್ರ ಯೋಜನೆ ಅಂತ ಕರೀತಾರೆ. ಇದನ್ನ 2015 ಲಾಂಚ್ ಮಾಡ್ತಾ ಹೋಗ್ತಾರೆ. ಯಾರು ಮಾಡಿದ್ರೆ ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ಮೈನ್ಸ್ ಅಥವಾ ಮೈನ್ಸ್ ಗಣಿಗಾರಿಕೆ ಸಚಿವಾಲಯ ಆಕ್ಚುಲಿ ಈ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಎಲ್ಲೆಲ್ಲ ಗಣಿಗಾರಿಕೆ ಆಗುತ್ತೆ ನೋಡಿ ಅಲ್ಲಿರುವ ಜನರಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತಲ್ವಾ, ಅವ್ರ ಆರೋಗ್ಯ ಕೆಡುತ್ತೆ, ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲ್ಲ, ಅವರಿಗೆಲ್ಲ ಒಂದು ಲ್ಯಾಂಡ್ಗಳು ಕಳ್ಕೊತ ಹೋಗ್ತಾರೆ. ಅವರಿಗೆ ಅಂದ್ರೆ ವೆಲ್ಫೇರ್ ಮಾಡುವಂಥದ್ದು ಈ ಒಂದು ಸ್ಕೀಮ್ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಅದಕ್ಕೆ ಏನ್ ಮಾಡ್ತಾರೆ ಒಂದು ಫಂಡ್ ಮಾಡ್ತಾರೆ, ಯಾವ್ದಾದ್ರು ಫೌಂಡೇಶನ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅಂತ ಕರೀತಾರೆ.
ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅಲ್ಲಿ ಏನು ಫಂಡ್ ಬಂದಿರುತ್ತಲ್ಲ ಅದಕ್ಕೆ ಅದ್ರ ಮುಖಾಂತರ ಆಕ್ಚುಲಿ ಅಲ್ಲಿ ಸಾಕಷ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ನೋಡಿ ಅಂದ್ರೆ 60% ಫಂಡ್ ಏನ್ ಮಾಡ್ತಾರೆ ಆಕ್ಚುಲಿ ಡ್ರಿಂಕಿಂಗ್ ವಾಟರ್ಗೆ, ಹೆಲ್ತ್ ಕೇರ್ಗೆ, ಎಜುಕೇಷನ್ಗೆ, ಎನ್ವೈರನ್ಮೆಂಟ್ಗೆ ಬಳಕೆ ಮಾಡಿದ್ರೆ ಏನು 40% ಅಮೌಂಟ್ ಇರುತ್ತಲ್ಲ ಫಂಡ್ ಇಂದು ಅಲ್ಲಿ ಅಂದ್ರೆ ಅದರ ಪ್ರಿಯಾರಿಟೀಸ್. ಫಾರ್ ಎಕ್ಸಾಂಪಲ್ ಅಂದ್ರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ವಾಟರ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ದಟ್ ಇಸ್ ದ ಈ ಒಂದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಸ್ ಬಳಕೆ ಮಾಡ್ತಾ ಹೋಗ್ತಾರೆ. ಹೌದಾ, ಅದಕ್ಕೊಂದು ಟ್ರಸ್ಟ್ ಕೂಡ ಮಾಡ್ತಾ ಹೋಗ್ತಾರೆ. ಅದನ್ನ ಏನು ಕರಿತೀವಿ ನಾವು ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಅಂತ ಮಾಡ್ತಾರೆ. ಓಕೆನಾ, ಇನ್ನು ಯಾವ್ದ್ರಲ್ಲಿ ಮಾಡ್ತಾ ಹೋಗ್ತಾರೆ ಈ ಒಂದು ಟ್ರಸ್ಟ್ ಅನ್ನ ಗಣಿ ಮತ್ತು ಖನಿಜ ಅಭಿವೃದ್ಧಿ ನಿಯಂತ್ರಣ ಕಾಯ್ದೆ 1957 ತಿದ್ದುಪಡಿ ಮಾಡೋ ಮುಖಾಂತರ ಆಕ್ಚುಲಿ ಇದನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾರೆಲ್ಲ ಆ ಗಣಿಗಾರಿಕೆ ಪ್ರದೇಶಗಳಲ್ಲಿ ಸಾಕಷ್ಟು ಒಂದು ಏನಂದ್ರೆ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಿರ್ತಾರೆ ಅಥವಾ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಫೇಸ್ ಮಾಡ್ತಿರ್ತಾರೆ, ಅವ್ರಿಗೋಸ್ಕರ ಇದು ಫಂಡ್ ಮಾಡಿ ಏನ್ ಮಾಡ್ತಾರೆ ಆಕ್ಚುಲಿ ಅವ್ರಿಗೋಸ್ಕರ ವೆಲ್ಫೇರ್ ಪ್ರೋಗ್ರಾಮ್ ಮಾಡ್ತಾ ಹೋಗ್ತಾರೆ. ಓಕೆನಾ, ನೋಡಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಅವ್ರಿಗೆ 60% ಅಲ್ಲಿ ಕುಡಿಯೋ ನೀರು ಕೊಡ್ತಾರೆ, ಪರಿಸರ ಸಂರಕ್ಷಣೆ ಮಾಡ್ತಾರೆ, ಆರೋಗ್ಯ ಕೇಂದ್ರಗಳು ತೆರೀತಾರೆ, ಶಿಕ್ಷಣ ಕೊಡ್ತಾರೆ ಮಕ್ಕಳಿಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಹೋಗ್ತಾರೆ, ಆಮೇಲೆ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಪ್ರೋಗ್ರಾಮ್ ಮಾಡ್ತಾ ಹೋಗ್ತಾರೆ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ, ಸ್ಯಾನಿಟೇಷನ್ ಕೊಡ್ತಾ ಹೋಗ್ತಾರೆ 60% ಫಂಡ್ ಅಲ್ಲಿ. ಅದೇ ರೀತಿ 40% ಫಂಡ್ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಾರೆ, ರೋಡ್ ಮಾಡ್ಬೋದು, ನೀರಾವರಿ ಕೊಡ್ತಾರೆ, ಇಂಧನ ಮತ್ತು ಜಲ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಸೊ ಆಮೇಲೆ ಗಣಿಗಾರಿಕೆ ಜಿಲ್ಲೆಗಳ ಪರಿಸರದ ಗುಣಮಟ್ಟ ಕೂಡ ಮಾಡ್ತಾ ಹೋಗ್ತಾರೆ. ಸೊ ಇದು 40% ಫಂಡ್ ಅಲ್ಲಿ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾಗಿ ಸೊ ಆಪ್ಷನ್ ಸೊ ಏನಾಗಿದೆ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 207 ಪ್ರಶ್ನೆ. ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಯಾವ ಅವಧಿಗೆ ಸಿದ್ಧಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಕರ್ನಾಟಕ ಸ್ಟೇಟ್ ಕ್ಲೈಮೇಟ್ ಚೇಂಜ್ ಅಂಡ್ ಆಕ್ಷನ್ ಪ್ಲಾನ್ ಅಂತ ಮಾಡಿದ್ದಾರೆ. ಅದನ್ನ ಕನ್ನಡದಲ್ಲಿ ಕರಿತೀವಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಮಾಡಿದ್ದಾರೆ. ಯಾವ ಅವಧಿ ಮಾಡಿದ್ದಾರೆ ನೋಡಿ ಆಕ್ಚುಲಿ ಇದು 2024ರಿಂದ 2030 ಮಾಡಿದ್ದಾರೆ. ಒಂದು ಪ್ಲಾನ್ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಯಾವಾಗಿಂದ 2024ರಿಂದ 2030 ಅಂದ್ರೆ ಆಕ್ಚುಲಿ ಈ ಒಂದು 6 ಇಯರ್ ಅಲ್ಲಿ ಒಂದು ಪ್ಲಾನ್ ಮಾಡ್ತಾ ಹೋಗಿದ್ದಾರೆ, ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗಿ ಸರ್ವೇದಲ್ಲಿ ಏನಂದ್ರೆ ಕರ್ನಾಟಕ ಸ್ಟೇಟ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಮಾಡಿದ್ದಾರೆ. ಯಾವಾಗಲಿಂದ ಮಾಡಿದ್ದಾರೆ 2024-30 ಮಾಡಿದ್ದಾರೆ. ಹೌದಾ, ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಮಾಡಿದ್ದಾರೆ 2024ರಿಂದ 2030 ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ಅದೇ ರೀತಿ ನೋಡಿ ಇನ್ನೊಂದು ಏನಂದ್ರೆ ಹವಾಮಾನ ಮಿತ್ರ ಅಂತ ಏನ್ ಮಾಡಿದ್ದಾರೆ, ಒಂದು ರೇಡಿಯೋ ಕಾರ್ಯಕ್ರಮ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ, ಒಂದು ಹವಾಮಾನ ಮಿತ್ರ ಅಂತ ಹೇಳಿ ಆಕ್ಚುಲಿ ಸಾರ್ವಜನಿಕ ಸಂಪರ್ಕ ಆಗಿ ರೇಡಿಯೋ ಕಾರ್ಯಕ್ರಮ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇನ್ನೊಂದು ನೋಡಿ ನಮ್ಮ ಕರ್ನಾಟಕ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನು ಈ ಬರ ನಿರ್ವಹಣೆ ಬರುತ್ತಲ್ವಾ, ಡ್ರಾಟ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ನೋಡಿ 1998ರಲ್ಲಿ ನಮ್ಮ ರಾಜ್ಯ ದೇಶದಲ್ಲಿ ಏನಾದ್ರೆ ಆಕ್ಚುಲಿ ಮಾಡುತ್ತೆ ಮೊದಲ ಬಾರಿಗೆ ನಮ್ಮ ರಾಜ್ಯ ಏನು ಮಾಡಿದೆ ಬರ ಉಸ್ತುವಾರಿ ಕೇಂದ್ರ ಅಂತ ಮಾಡ್ತಾರೆ, ಡ್ರಾಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಮಾಡಿದ್ದಾರೆ. ಇದನ್ನ ರೀಸೆಂಟ್ ಏನು ಹೆಸರು ಚೇಂಜ್ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಮಾಡಿದ್ದಾರೆ. ಗೊತ್ತಿರ್ಬೇಕು ನಿಮಗೆ. ಓಕೆನಾ, ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ವಿಪತ್ತು ನಿರ್ವಹಣೆ ಮಾಡ್ತಾ ಹೋಗುತ್ತೆ, ವಿಪತ್ತು ಅಪಾಯವನ್ನು ತಡೆಗಟ್ಟು ಮಾಡ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಈ ಒಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುಖ್ಯ ಉದ್ದೇಶ ಅಂತ ಕರಿತೀವಿ ನಾವು, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಇಲ್ಲಿ ನಮಗೇನಾಗುತ್ತೆ ಬಿ ಕರೆಕ್ಟ್ ಆಗುತ್ತೆ. ರೈಟ್, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 208ನೇ ಪ್ರಶ್ನೆ. ಅಮೃತ್ ಯೋಜನೆಯ ಪೂರ್ಣ ರೂಪ ಏನಂತ ಕೇಳ್ತಾರೆ. ಅಮೃತ ಟರ್ಮ್ ಇದೆಯಲ್ಲ ಇದರ ಎಕ್ಸ್ಪೆನ್ಷನ್ ಕೇಳ್ತಾರೆ. ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಗವರ್ಮೆಂಟ್. ಏನಿದೆ ಅಮೃತ್ ಅಂದ್ರೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ ಅಮೃತ್ ಸ್ಕೀಮ್ ಮುಖ್ಯ ಉದ್ದೇಶ ಫುಲ್ ಫಾರ್ಮ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಒಂದು ಸ್ಕೀಮ್ ಅನ್ನ, ಯಾವುದು ಅಮೃತ್ ಸ್ಕೀಮ್ ಅಂತ ಮಾಡಿದ್ದಾರೆ. ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಮಾಡಿದ್ದಾರೆ. ಇದೊಂದು ಏನಂದ್ರೆ ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತ ಏನಾಗಿದೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಆಗಿದೆ. ಇದರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಒಳಚರಂಡಿ ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾರೆ, ಕುಡಿಯುವ ನೀರು ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಟೋಟಲ್ ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಏನ್ ಬೇಕೆಲ್ಲ ಕೂಡ ಇದರಲ್ಲಿ ಮಾಡಕ್ಕೆ ಅವಕಾಶ ಇರ್ತಾ ಹೋಗುತ್ತೆ. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಅಮೃತ್ ಸ್ಕೀಮ್ ಅಥವಾ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 209ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಭಾರತದ ಕಲುಷಿತ ನದಿಗಳನ್ನು ಗುರುತಿಸಲು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಮಾಡಿದ್ದಾರೆ. ಎಸ್, ಇದನ್ನ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಹೌದು, ಏನಂದ್ರೆ ನಮ್ಮ ದೇಶದಲ್ಲಿ ಯಾವೆಲ್ಲ ಒಂದು ರಿವರ್ಸ್ಗಳು ಪೊಲ್ಯೂಟೆಡ್ ಆಗಿದೆ ಅವುಗಳನ್ನ ಯಾರು ಮಾಡ್ತಾರೆ, ರಿಕಗ್ನೈಸ್ ಬೈ ದಿ CPCB ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಎರಡನೇ ನೋಡಿ ಜೈವಿಕವಾಗಿ ಕಲುಷಿತ ನದಿಗಳಲ್ಲಿ ಆಮ್ಲಜನಕ ಬೇಡಿಕೆ ಹೆಚ್ಚು ಅಂತ ಕರೀತಾರೆ. ಅಂದ್ರೆ ಏನು ಇನ್ ಪೊಲ್ಯೂಟೆಡ್ ರಿವರ್ಸ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಪೆಂಡೆಂಟ್ ಆಗಿರುತ್ತೆ ಮೋರ್ ಅಂತ ಕರೀತಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4ನೇ ನೋಡಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಇದೊಂದು ಏನಾಗಿದೆ ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ. ಎಸ್, ಇದೊಂದು ಏನಾಗಿದೆ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ನದಿಗಳನ್ನ ಕಲುಷಿತ ನದಿಗಳೆಂದು ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ನಮ್ಮ ರಾಜ್ಯದಲ್ಲಿ ಕೂಡ ಏನಂದ್ರೆ ಸಾಕಷ್ಟು ನದಿಗಳಾಗಿದೆ ಆಕ್ಚುಲಿ ಪೊಲ್ಯೂಟೆಡ್ ರಿವರ್ಸ್ ಆಗಿದೆ. ಸೊ ಏನಾಗುತ್ತೆ ನಮಗೆ ಆಪ್ಷನ್ ಸಿ ತಪ್ಪಾದ ಹೇಳಿಕೆಯಾಗಿದೆ. ಇನ್ ಕರ್ನಾಟಕ ದೇರ್ ಇಸ್ ಅ ಮೆನಿ ರಿವರ್ಸ್ ರಿಕಗ್ನೈಸ್ ಅ ಪೊಲ್ಯೂಟೆಡ್ ರಿವರ್ಸ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ ಸಿ ತಪ್ಪಾಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ
ಕರ್ನಾಟಕ ಕಲುಷಿತ ನದಿ ಪ್ರದೇಶಗಳ ಪ್ರಸಿದ್ಧಿ ಅಂತ ಕರೀತಾರೆ. ಹೌದಲ್ವಾ? ಏನು ಈ ಒಂದು CPCB ಏನ್ ಮಾಡಿದೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಸುಮಾರು ನಮ್ಮ ಭಾರತ ದೇಶ ನೋಡಿ ಎಷ್ಟು ಭಾರತದಲ್ಲಿ ಬಂದಾಗ ಸುಮಾರು 311 ನದಿಗಳೇನಂದ್ರೆ ಒಂದು ಕಲುಷಿತ ನದಿಗಳು ಅಂತೇಳಿ ಅವ್ನು ಮಾಡಿದೆ ಗುರುತು ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ ಆಕ್ಚುಲಿ ಏನು ಬಯೋಲಾಜಿಕಲ್ ಆಕ್ಸಿಜನ್ ಏನಾಗುತ್ತೆ ಆಕ್ಚುಲಿ 3 ಮಿಲಿಗ್ರಾಮ್ಗಿಂತ ಮೀರಿದ್ರೆ ಏನಾಗುತ್ತೆ ನಾವು ಕಲುಷಿತ ಅದನ್ನ ಪೊಲ್ಯೂಟೆಡ್ ರಿವರ್ಸ್ ಅಂತ ಕರೀತಾರೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟು ನೋಡಿ 17 ನದಿಗಳು ಏನಾಗಿದೆ ಕಲುಷಿತ ಅಂತ ಹೇಳ್ತಾರೆ. ಯಾವ್ದ್ಯಾವುದು? ಅರ್ಕಾವತಿ ಇದೆ, ಲಕ್ಷ್ಮಣ ತೀರ್ಥ ಇದೆ, ಮಲಪ್ರಭಾ, ತುಂಗಭದ್ರಾ, ಭದ್ರಾ, ಕಾವೇರಿ, ಕಬಿನಿ, ಕಾಗಿನ, ಕಾಳಿ, ಕೃಷ್ಣ, ಆಸಂಗಿ, ಕೃಷ್ಣ, ಕುಮಾರಧಾರ, ತುಂಗ ಮತ್ತು ಯಗಿಸಿ ನದಿಗಳು ಅಂದ್ರೆ ಆಕ್ಚುಲಿ ಇವುಗಳಂದ್ರೆ ಕಲುಷಿತ ನದಿಗಳು ಯಾರು ಘೋಷಣೆ ಮಾಡಿದ್ದಾರೆ? ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಮಾಡಿದ್ದಾರೆ ಆಕ್ಚುಲಿ ಅವರು ರಿಕಗ್ನೈಸ್ ಮಾಡಿದ್ದಾರೆ. ಯಾವಾಗಲಿಂದ? ಸೊ ಘೋಷಣೆ ಮಾಡಿರುತ್ತದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನಮ್ಮ ರಾಜ್ಯದಲ್ಲಿ ಬಂದಾಗ ಟೋಟಲ್ ಎಷ್ಟು 17 ನದಿಗಳು ಏನಾಗಿದೆ ಅಂದ್ರೆ ಪೊಲ್ಯೂಟೆಡ್ ರಿವರ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ನೋಡ್ತಾ ಹೋಗೋಣ 210ನೇ ಪ್ರಶ್ನೆ. ವಿಸ್ತರಿತ ಉತ್ಪಾದಕ ಜವಾಬ್ದಾರಿ ಅಥವಾ ಇಂಗ್ಲಿಷ್ನಲ್ಲಿ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅಂತ ಕೇಳ್ತಾರೆ. ಓಕೆ, ನೋಡ್ತಾ ಹೋಗೋಣ. ನೋಡಿ, ಈ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಥವಾ ವಿಸ್ತರಿತ ಉತ್ಪಾದಕ ಜವಾಬ್ದಾರಿ ಇದೆಯಲ್ಲ, ಇದು ವಿಶೇಷವಾಗಿ ಅಂದ್ರೆ ಆಕ್ಚುಲಿ ಎಲೆಕ್ಟ್ರಾನಿಕ್ ತ್ಯಾಜ್ಯಕ್ಕೆ ಅಥವಾ ಎಲೆಕ್ಟ್ರಾನಿಕ್ ವೇಸ್ಟ್ ಸಂಬಂಧಪಟ್ಟ ಏನಾಗಿದೆ ಒಂದು ಟರ್ಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ಎಲೆಕ್ಟ್ರಾನಿಕ್ ವೇಸ್ಟ್ ಅಥವಾ ಈ ತ್ಯಾಜ್ಯ ಅಂತ ಕರೀತಾರೆ. ಹೌದಾ? ಇದನ್ನು ಯಾರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದಕ್ಕೊಂದು ರೂಲ್ಸ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ನೋಡಿ ಆಕ್ಚುಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಮಾಡಿ 2016ರಲ್ಲಿ ಯಾರೆಲ್ಲ ಇದನ್ನ ಈ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಜವಾಬ್ದಾರಿ ಅಂತ. ಅದಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ಯಾರೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಅದಕ್ಕೆ ಅದನ್ನ ಏನ್ ಮಾಡ್ಬೇಕಾಗತ್ತೆ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಥ್ರೋ ಸರ್ಕ್ಯುಲರ್ ಎಕನಾಮಿ ಮುಖಾಂತರ ಅಂತ ಕರೀತಾರೆ. ನೋಡಿ, ಇಲ್ಲಿ ಕೊಡ್ತಾ ಹೋಗ್ತಾರೆ ಯಾವ ತರ ಅಂದ್ರೆ ಯಾರಿಗೆ ಬರುತ್ತೆ ರೂಲ್ಸ್ ಪ್ರಕಾರ ಯಾರೆಲ್ಲ ಈ ವೇಸ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಾನಿಕ್ ಗುಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರೇ ಅದಕ್ಕೆ ಜವಾಬ್ದಾರಾಗಿರ್ತಾರೆ. ಅದೇ ರೀತಿ ಯಾರೆಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಕೂಡ ಜವಾಬ್ದಾರಾಗಿರ್ತಾರೆ. ಯಾರೆಲ್ಲ ರೀಫರ್ಬಿಷನ್ ಮಾಡ್ತಾರೆ ಅವ್ರು ಕೂಡ ಜವಾಬ್ದಾರಾಗಿರ್ತಾರೆ. ಯಾರೆಲ್ಲ ರೀಸೈಕಲ್ ಮಾಡ್ತಾರೆ ಅವರೆಲ್ಲರೂ ಕೂಡ ಏನಂದ್ರೆ ಆಕ್ಚುಲಿ ಈ ಒಂದು ಈ ವೇಸ್ಟ್ಗೆ ಅವರೇ ಕಾರಣರಾಗಿರ್ತಾರೆ. ಹಾಗಾಗಿ ಅದನ್ನ ನೀವೇ ಮ್ಯಾನೇಜ್ ಮಾಡ್ಬೇಕಂತ ಏನ್ ಮಾಡುತ್ತೆ ಆಕ್ಚುಲಿ ಈ ಒಂದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಫ್ 2020 ಇರುತ್ತೆ. ಅದನ್ನ ನಾವು EPR ಅಂತ ಕರೀತಾರೆ. EPR ಅಂದ್ರೆ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಕನ್ನಡದಲ್ಲಿ ಕರೀತಾರೆ ನೋಡಿ, ಮ್ಯಾನುಫ್ಯಾಕ್ಚರ್ ಅಂದ್ರೆ ತಯಾರಕರು ಬರ್ತಾರೆ, ಉತ್ಪಾದಕರು ಬರ್ತಾರೆ, ನವೀನಕರಿಸ್ತಾರೆ ಅವ್ರು ಬರ್ತಾ ಹೋಗ್ತಾರೆ, ಆಮೇಲೆ ಮರುಬಳಕೆ ಇವರೆಲ್ಲ ಕೂಡ ಏನಂದ್ರೆ ಅವರೇ ಅದಕ್ಕೆ ಜವಾಬ್ದಾರಾಗಿರುತ್ತೆ ಅಂತ ಹೇಳ್ತಾರೆ ಈ ಒಂದು 2022ರ ರೂಲ್ಸ್ ಪ್ರಕಾರ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಇಟ್ ಇಸ್ ರಿಲೇಟೆಡ್ ಟು ದ ಎಲೆಕ್ಟ್ರಾನಿಕ್ ವೇಸ್ಟ್ ಅಥವಾ ಇ ವೇಸ್ಟ್ ಅಂತ ಕರೀತಾರೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 211ನೇ ಪ್ರಶ್ನೆ. ಕೆ ಶೋರ್ ಯೋಜನೆಯು ಇದಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ. ದ ಕೆ ಶೋರ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಏನು ಈ ಕೆ ಶೋರ್ ಅಂತ ಹೇಳಿ ಶೋರ್ ಅಂದ್ರೆ ಗೊತ್ತಲ್ವಾ? ವಿಶೇಷವಾಗಿ ಆಕ್ಚುಲಿ ಇದು ಕರಾವಳಿ ಮೈದಾನಗಳಿಗೆ ಸಂಬಂಧಪಟ್ಟಂತ ಒಂದು ಅಥವಾ ಡಿಸ್ಟ್ರಿಕ್ಟ್ಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರೀತಾರೆ. ಇಟ್ಸ್ ರಿಲೇಟೆಡ್ ಟು ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಒಂದು ಸ್ಕೀಮ್ ಮಾಡಿದ್ದಾರೆ. ಏನದು? ಕೆ ಶೋರ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಇದೊಂದು ಎ ಕೋಸ್ಟಲ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅಂದ್ರೆ ನಮ್ಮ ರಾಜ್ಯದ ಏನು ಕರಾವಳಿ ಜಿಲ್ಲೆ ಇದೆಯಲ್ಲ, ಯಾವ್ದು ಮಂಗಳೂರು ಇದೆ, ಕಾರವಾರ ಇದೆ, ಉಡುಪಿಯಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಈ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಹರಿಸಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಯಾರು ಸರ್ಕಾರದಿಂದ? ವಿಶ್ವ ಬ್ಯಾಂಕ್ನ ಸರ್ಕಾರದಿಂದ ಆಕ್ಚುಲಿ ಈ ಒಂದು ಕೆ ಶೋರ್ ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ನಿರ್ವಹಣೆ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಒಂದು ನೀಲಿ ಆರ್ಥಿಕತೆ ಅಂತ ಕರೀತಾರೆ. ಬ್ಲೂ ಎಕನಾಮಿಯನ್ನ ಅದರಲ್ಲಿ ಆದಷ್ಟು ಏನೊಂದು ಆ ಒಂದು ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ ಅಲ್ಲಿ ಪ್ಲಾಸ್ಟಿಕ್ ಒಂದು ತ್ಯಾಜ್ಯವನ್ನ ನಿರ್ವಹಣೆ ಮಾಡುವಂಥದ್ದು ಈ ಒಂದು ಕೆ ಶೋರ್ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶವಾಗಿದೆ. ಇಟ್ಸ್ ಓನ್ಲಿ ರಿಲೇಟೆಡ್ ಟು ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಮಂಗಳೂರು, ಕಾರವಾರ, ಉಡುಪಿ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್, ನಾಟ್ ಮೈದಾನಗಳಲ್ಲ, ಕೋಸ್ಟಲ್ ಜಿಲ್ಲೆಗಳಂತ ಕರಿತೀವಿ ನಾವು. ಓಕೆ, ಮೈದಾನಗಳು ಕೂಡ ಬರುತ್ತೆ ಬಟ್ ಕೋಸ್ಟಲ್ ಜಿಲ್ಲೆಗಳು ಕರೆಕ್ಟ್ ಆಗುತ್ತೆ. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎಸ್. ಓಕೆ, ಇದಿಷ್ಟು ಆಗಿತ್ತು. ನಿಮಗೆ ಈ ಒಂದು ಕ್ಲಾಸ್ಗಳು ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. PDF ಬೇಕಾಗಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು, ಬೈ ಬೈ. ಯಾ.